ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿವಂಚಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕ್ಯಾಂಪ್ ಸ್ಟಾರ್ಟ್ ಆಗಿ 4th ಡೇ. ಇವತ್ತು ನಮ್ಮ ರೇಂಜರ್ಸ್ ಎಲ್ಲ ಹೈಕಿಂಗ್ ಹೋಗಿದ್ದಾರೆ. ನೋಡಿ ಹೆಂಗೆ ಒಳ್ಳೆ ಕಸದ ತೊಟ್ಟಿ ಥರ ಬಿಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ಅಕ್ಕ ಅವರು ಸ್ಕಿನ್ ಕೇರ್ ಮಾಡ್ತಿದ್ದಾರೆ. ಏನದು ಕ್ರೀಮ್ ಲೋಷನ್, ನಾನು ಇದೊಂದೇ ಹಚ್ಚೋದು. ಅದೊಂದೇ ಅಂತೆ ಹಚ್ಚೋದು ಅವರು. ಇವಾಗ ನಾವು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ನಾವು ಇವಾಗ ರೆಡಿಯಾಗಿ ಹೋಗಬೇಕು. 9 ಗಂಟೆಯಿಂದ ಪ್ರಾಕ್ಟೀಸು. ಇವಾಗಲೇ 8:15. ಸೊ ಅಷ್ಟು ಬೇಗ ಅಷ್ಟರಲ್ಲಿ ಟಿಫನ್ ಮಾಡಿಕೊಂಡು ಹೋಗಬೇಕು. ಅವರೇ ನಮಗೆ ಜ್ಯೂಸ್ ಕೊಟ್ಟಿದ್ದಾರೆ. ಇವತ್ತು ಪ್ರಾಕ್ಟೀಸ್ ಇದೆ ಅಂತ. ಅದಕ್ಕೇನು ಕೊಟ್ಟಿಲ್ಲ, ಸಾರಿ, ಅದಕ್ಕೇ ಕೊಟ್ಟಿರೋದು ಪ್ರಾಕ್ಟೀಸ್ ಇದೆ ಅಂತ. ನಮ್ಮ ಪ್ರಾರ್ಥನಾ ಅವ್ರು ಬಂದರು. ಪಾಪ ಇವಳಿಗೆ ಹುಷಾರಿಲ್ಲ ಗೈಸ್, 2 ದಿನದಿಂದ ಹೈ ಫೀವರ್. ಸಂತೂರ್ ಮಮ್ಮಿ ತರ ನಾನೇ ನೋಡ್ಕೋತಾ ಇರೋದು ಗೈಸ್. ಇವಳು ವೇಸ್ಟ್ ಗೈಸ್. ಇವಳು ವ್ಲಾಗ್ನ ಫಾಲೋ ಮಾಡ್ಬೇಡಿ. ಪ್ರಾರ್ಥನಾ ಯಾರು ಬಂದು ನೋಡಿದ್ರು ನಿನಗೆ? ನಾನು ಬರಲಿಲ್ಲ ನಿನಗೆ. ದಿನಕ್ಕಿಂತ ಮುಂಚೆ ಹೋಗಿ ಸೇವೆ ಮಾಡಿ ಬಂದಿದ್ದೀನಿ. ನಾನು ಬರಲಿಲ್ಲ ನಿನಗೆ. ರಾತ್ರಿ ನಿನ್ನ ಹತ್ರ ಬರಲಿಲ್ಲ. ಬಂದಿದ್ರಿ, ಆಯಿತು ಬಿಡಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಒಳ್ಳೆಯವ್ರಿಗೆ ಕಾಲ ಇರಲ್ವಂತೆ, ಒಳ್ಳೆ ಕಾಲ ಇರಲ್ವಂತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ತನಕ ನಾನು ರೆಡಿಯಾಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಯಾವ್ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ನೋಡೋಣ. ಸ್ಟೇ ಟ್ಯೂನ್. ಬೈ ಬೈ. ಇದು ಸ್ಕೌಟ್ ಸೆಕ್ಷನ್. ನಮ್ಮ ಸ್ಕೌಟ್ ಸೆಕ್ಷನಲ್ಲಿ ನೋಡಿ ಹೇಗೆ ಕೂತಿದ್ದಾರೆ. ಅವರು ವಿಜಿ ಮ್ಯಾಮ್, ಇವರು ಡಾಲಿ ಮ್ಯಾಮು. ಈ ಥರ ಮಾಡಿದ್ದಾರೆ ಗೈಸ್ ಸ್ಕೌಟ್ ಸೆಕ್ಷನಲ್ಲಿ. ಈ ಥರ ಆಗಲಿ, ಈ ಥರ ಕಿಚನ್ ರ್ಯಾಕ್ ಥರ ಚೆನ್ನಾಗಿರುತ್ತೆ. ಈ ಥರ ಕೂತ್ಕೊಳ್ಳೋಕೆ ಬಿಸಿಲಿದ್ದಾಗ ಎಷ್ಟು ಆರಾಮಾಗಿ ಕೂತಿದ್ದಾರೆ ನೋಡಿ ಅವರು. ಈ ಕಡೆ ಡೈನಿಂಗ್ ಏರಿಯಾ, ಇವಾಗ ಲಿವಿಂಗ್ ಏರಿಯಾದಲ್ಲಿ ಹೆಂಗಿರುತ್ತೋ ಆ ಥರ ಮಾಡಿದ್ದಾರೆ. 4 ಚೇರ್ಸ್ ಇಟ್ಬಿಟ್ಟು. ಇದು ಅವರು ಆಗ್ಲೇ ತೋರಿಸಿದ್ದೀನಿ, ಇದು ಗೇಟ್ವೇ ಅಂತ. ಪ್ರಾಕ್ಟೀಸಿಗೆ ಬಂದಿದ್ದೀವಿ ಸ್ಕೌಟ್ಸ್ ಸೆಕ್ಷನ್ ಹತ್ರ. ಇಲ್ಲೆಲ್ಲ ತುಂಬ ಜನ ಕೇಳ್ತಿದ್ರು ಈ ಥರ ಶೂ ರ್ಯಾಕ್ಸ್ ಎಲ್ಲ ಮಾಡೋದು. ಈ ಥರ ಅಂದರೆ ಈ ಥರ ಸ್ಕ್ವೇರ್ ಲ್ಯಾಶಿಂಗ್ಸ್ ಹಾಕಬೇಕು. ಸ್ಕ್ವೇರ್ ಲ್ಯಾಶಿಂಗ್ ಹಾಕಿ ಈ ಥರ ನಾವೇ ಶೂ ರ್ಯಾಕ್ಸ್ ಹಿಂಗೆ ಮಾಡ್ತೀವಿ. ಇಲ್ಲಾಗಲಿ ಅಲ್ಲೂ ಇಟ್ಟಿದ್ದಾರೆ. ಅಲ್ಲಿ ಲಗೇಜ್ ರ್ಯಾಕ್ ಇಟ್ಟಿದ್ದಾರೆ. ಲಗೇಜಸ್ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ. ಇಷ್ಟು ಟೆಂಟ್. ಮತ್ತು ಎಲ್ಲಿ ಅಂದರೆ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಕೋಲಾಟ ಪ್ರಾಕ್ಟೀಸ್ ಕೋಲಾಟ ಪ್ರಾಕ್ಟೀಸ್ ನಡೀತಿದೆ. ನನ್ನ ವಾಯ್ಸ್ ಕೇಳಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಮೈಕ್ ನಾನು ಹಾಕೊಂಬಂದಿಲ್ಲ, ಬ್ಯಾಗಲ್ಲೇ ಇದೆ. ಇಲ್ಲಿ ಯಕ್ಷಗಾನ ಪ್ರಾಕ್ಟೀಸ್ ನಡೀತಾ ಇದೆ. ಒಳಗಡೆ ನಮ್ಮ ಟೀಮ್ಮೇಟ್ಸ್. ಹಾಯ್ ತೇಜಸ್ವಿನಿ. ಇವರು ತೇಜು ಅಂತ. ಹಂಪಿ ಚಾರಿಟ್ ಕೆ ಇವರು ಮೇಘನಾ. ಇವರು ಏಂಜಲ್. ನನ್ನ ಬೆಸ್ಟ್ ಫ್ರೆಂಡ್ ಹೆಸರೇ ಇಟ್ಕೊಬಿಟ್ಟಿದ್ದಾರೆ ಗೈಸ್. ಅಲ್ಲಿಗೆ ನೋಡಿದ್ರೆ ನನ್ನ ಬೆಸ್ಟ್ ಫ್ರೆಂಡಿಗೆ ಮಿಸ್ ಮಾಡ್ಕೋತೀನಿ ಅಷ್ಟೇ ಗೈಸ್. ಇಲ್ಲಿ ರಾಧಕ್ಕ, ನಾವು ಹೋಗೋಣ. ರೆಡಿ ಆಗ್ತಾ ಇದೆ. ಒಂದೊಂದು ಪ್ರಾಕ್ಟೀಸ್ ಕೊಟ್ಬಿಟ್ಟು ಕಳಿಸ್ಬಿಡ್ತೀನಿ ಅಷ್ಟೇ. ಎಲ್ಲಾನು ಕ್ಲಬ್ ಮಾಡಿಬಿಟ್ಟು. ಇವರು ರಾಧಕ್ಕ. ಇವರೇ ನಮಗೆ ಹೇಳ್ಕೊಡ್ತಿರೋದು ಇವಾಗ ಇನ್ಚಾರ್ಜ್. ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದನ್ನಕ್ಕೆ ಇವರೇ ರೋಲ್ ಮಾಡೆಲ್. ಅಯ್ಯೋ, ಫೇಸೇ ಬ್ಲಾಕ್ ಆಗಿಬಿಟ್ಟಿದೆ.
ಅದು तू हटा तू खोल दिया ना मेरा फोन ಗೈಸ್ ಇವಳು ನನ್ನ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಿಲ್ಲ, ಬರೀ ಬೇಡದೇ ಇರೋನ ಇನ್ಕ್ಲೂಡ್ ಮಾಡ್ತಿದ್ದಾಳೆ. ಇವಳು ವ್ಲಾಗ್ನ ಅನ್ಸಬ್ಸ್ಕ್ರೈಬ್ ಮಾಡಿ, ಯಾರು ನೋಡಬೇಡಿ. ನಿಜ ನಿಜ ಅನ್ಸಬ್ಸ್ಕ್ರೈಬ್. ಹೌದಾ? ಲೈವಾ? ಹಾ ಸಾರಿ ಕಟ್ ಎಡಿಟ್ ನಿಜ ಇದೆಲ್ಲ ಹಾಕ್ತೀನಿ. ಇಲ್ಲ ಎಡಿಟ್ ಎಲ್ಲರೂ ನಮ್ಮ ಅಕ್ಕಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಸ್ವಲ್ಪ ಜೋರ ಈಗ ನಾವು ಮನೆಗೆ ಹೋದ್ರೆ ನಾವು ಅಕ್ಕನ ಬಾಲ್ ಮಿಸ್ ನೋಡಿ ಗೈಸ್, ಇವರು ನಮಗೆ ಸ್ಟಾರ್ಟಿಂಗ್ ಪರಿಚಯ ಇದ್ರು, ಮರ್ತೋಗಿದ್ದೆ. ಇವಾಗ ಇನ್ನೂ ಪರಿಚಯ ಆಗಿದ್ದಾರೆ. ಇವಾಗ ಇನ್ನೂ ಮರ್ತೋಗಲ್ಲ. ನೆಕ್ಸ್ಟ್ ಕ್ಯಾಂಪಿಗೆ ನೆನ್ಪಿಡ್ಕೋತೀವಿ. ಇವರು ರೇಣು, ಮುಖ ತೋರಿಸಲ್ಲ, ಸುಂದರಿ ಅಂತ. ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಮಾಸ್ಕ್ ಹಾಕೊಂಡೆ. ಗಾಂಜ್ ಕುಮಾರಿ ಅಂತ. ಗಾಂಜ್ ಕುಮಾರಿ ಅಂದ್ರೆ ಏನು? ನಶಾನಾಗಿರ್ತಾಳಂದ ತೋರಿಸ್ದೆ ಆಗ್ಲೆ. ನಮ್ಮ ಮ್ಯಾಮ್ ನೋಡಿ ಎಷ್ಟು ಆಟ ನೋಡಿ ಗೈಸ್ ಹೆಂಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಟೋ. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಇವಾಗ ಹೋಗಿ ಸಾರಿ ಹಾಕೋಬೇಕು, ಸ್ನಾನ ಮಾಡಿ ಸಾರಿ ಹಾಕೊಂಡು ಸಿಗ್ತೀನಿ. ಬಾಯ್ ಬಾಯ್. ನನ್ನ ವೀಡಿಯೋಸ್ ನೋಡ್ತಿದ್ದಾರೆ. ಏನು ಮಾಡ್ತಿದ್ದೆ ಅಶು? ಡ್ಯಾನ್ಸಾ? ಯಾವ ಡ್ಯಾನ್ಸು? ಏನಿದ್ರ ಹೆಸರು ಹೇಳು, ಜೋರಾಗಿ ಹೇಳು. ಡೊಳ್ಳು ಕುಣಿತದಲ್ಲಿ ಏನು ಮಾಡ್ತೀಯಾ ಹೇಳು. ಸುಮ್ಮನೆ ವಿಡಿಯೋ ಏನು ನೋಡಿ. ಹೇರ್ ಸ್ಟೈಲ್ ನೋಡಿ ಗೈಸ್. ಇವರಿಬ್ರು ಮೈಸೂರು. ನಮ್ಮ ಸೀಕ್ವೆನ್ಸಲ್ಲಿ ನಿಂತ್ಕೋಬೇಕಂತ. ಹೆಂಗೆ ಕಾಣ್ತಿದೆ ನೋಡಿ ಗೈಸ್. ಇವಾಗ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಿಂಗೆ ರೆಡಿಯಾಗಿದ್ದೀವಿ. ಇನ್ನು ನಾನು ರೆಡಿ ಆಗಬೇಕು. ನಾನು ಇವಾಗ ಸೀರೆ ಉಡಿಸಿ ಕೊಡೋದೇ ಆಯಿತು ಗೈಸ್. ನಾವು ಇಲ್ಲಿ ಬಂದ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ಟು ಸಖತ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀವಿ. ಇವಾಗ ಈ ಥರ ಸೈಕಲ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ನಾವು ಇಲ್ಲಿ ತೋರಿಸ್ತೀನಿ. ಈ ಥರ ಸೈಕಲ್ ಆಟೋ ಅದು ಮುಂದೆ ಹೋಗ್ತಿದೆಯಲ್ಲ, ಅದೇ ಥರ ಪಾಪ ಇವ್ರು ಓಡಿಸ್ತಾ ಇದ್ದಾರೆ. ನಮ್ಮಿಬ್ರಿಗೂ ಭಯ ಆಗ್ತೈತೆ. ನಾವು 10 ಜನ ಇದ್ದೀವಿ ಗೈಸ್, ಅದಕ್ಕೆ ನಮಗೆ ಭಯ ಆಗಲ್ಲ. ಸರಿ ಗೈಸ್, ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಇಲ್ಲಿ ನಮ್ಮ ಹುಡುಗಿರು ಹೋಗ್ತಾ ಇದ್ದಾರೆ. ಸಖತ್ ಭಯ ಆಗ್ತೈತೆ. ಏನು ಇಟ್ಕೊಳ್ದೆ ಕೂತಿದ್ದೀನಿ ಅದರಲ್ಲೂ ನಾನು. ಕೆಳಗಡೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಯಾರ್ದೋ ಗೊತ್ತಿಲ್ಲ, ಏನೋ ಯಾವುದೋ ಥಿಂಗ್ಸ್ ಅನ್ಸುತ್ತೆ ಆ ಬ್ಯಾಗ್. ಸ್ನಾನ ಬರೆ ಮಾಡಿದ್ದೀನಿ ತಣ್ಣೀರಲ್ಲಿ. ನಾನು ಇನ್ಮೇಲೆ ಡೈಲಿ ಸ್ನಾನ ಮಾಡ್ತೀನಿ. ಚೆನ್ನಾಗಿತ್ತಲ್ಲ ನೀರು ಚೆನ್ನಾಗೈತೆ ಗೈಸ್. ಅಂದರೆ ತಣ್ಣಗಿತ್ತು. ಇಲ್ಲಿರೋ ಬಿಸಿಲಿಗೂ ತಣ್ಣೀರಿಗೂ ಚೆನ್ನಾಗಿತ್ತು. ಎಲ್ಲ ಡೈಲಿ ಮಾಡೋದು ಫೀಲ್ ಮಾಡ್ತೀನಿ. ಓಕೆ ಗೈಸ್, ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಮುಗೀತು ನಮ್ಮ ಪ್ರೆಸೆಂಟ್ ಶೋ. ಇವಾಗ ಮುಗ್ದಿದೆ. ಇವಾಗ ನಮ್ಮ ಅಕ್ಕ ಅವ್ರದ್ದು ಮೀಟಿಂಗ್ ಇದೆ, ಸ್ವಲ್ಪ ಕೆಲಸದ ಮೀಟಿಂಗ್ ಅಂತ ಇದೆ. ಬಂದಿದೆ, ಅದನ್ನು ಅಟೆಂಡ್ ಮಾಡೋಕ್ಕೆ ಅಂತ ಬೇಗ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಾಡಿ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೂ ಏನೇನು ಇದೆ. ಇವತ್ತೇ ಲಾಸ್ಟ್ ಹೇಳಬೇಕಂದ್ರೆ ಫುಲ್ ಕ್ಯಾಂಪು. ನಾಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ಇವತ್ತು ನಾಳೆ ಮುಗಿಯುತ್ತೆ ನಮ್ಮ ಕ್ಯಾಂಪ್. ಫುಲ್ ಕ್ಯಾಂಪೇ ಅಲ್ವಾ? ಇನ್ನೇನಾದರೂ ಮುಗಿಸ್ತಾ ಇಲ್ಲ ಅಲ್ವಾ? ಅಷ್ಟೇ ಗೈಸ್. ಇವಾಗ ಮುಗಿದಿದೆ. ನಾನು ಲಾಸ್ಟ್ ಮಿನಿಟಲ್ಲಿ ರೆಡಿ ಆಗಿದ್ದು ಹೇಗೆ ಕಾಣಿಸ್ತಿದ್ದೀನಿ ಅಂತ ಗೊತ್ತಿಲ್ಲ.
ಸೊ ಅಂದರೆ ಇಷ್ಟೇ ರೆಡಿ ಆಗಿರೋದು. ಡ್ಯಾನ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಏನಕ್ಕಂದರೆ ಕಾಪಿರೈಟ್ಸ್ ಬಂದ್ಬಿಡುತ್ತೆ ಸಾಂಗಿಂದ. ಸೊ ಹಾಕೋಕ್ಕಾಗಲ್ಲ. ಗೈಸ್ ನಾನಿವತ್ತು ಆ್ಯಕ್ಟಿವ್ ಆಗಿಲ್ವಂತೆ, ಫುಲ್ ಸಖತ್ತು ಬೇಜಾರಾಗ್ತೈತೆ ಹೇಳಿ. ಗೈಸ್ ಯಾಕೋ ಒಳ್ಳೆ ಸಪ್ಪೆ ಥರ ಒಳ್ಳೆ ಸಪ್ಪೆ ಬಸ್ಸಾರು ಥರ. ಏನಕ್ಕೆ ಅಂದರೆ ಬಾಡಿ ಪೇನ್ ಜಾಸ್ತಿ ಆಗ್ತೈತೆ ಗಸ ಇದಕ್ಕೆ. ಗೈಸ್ ತೋಟದಲ್ಲಿ ಹೋಗೋದಾ ನಡೆಯೋದು ಬೇಡ ಅಂದರೆ ಇಲ್ಲ, ತೋಟದಲ್ಲಿ ಹೋಗೋದಾ ನಡೆಯೋದು ಬೇಡ ನಡ್ಕೊಂಡು ಹೋಗೋಣ ಅಂತ ಅಂತವ್ರು. ನಡೆದ್ರೆ ಸ್ವಲ್ಪ ಗೊತ್ತಾಗುತ್ತಲ್ವ, ಅಂದರೆ ಜಾಸ್ತಿ ಬಾಡಿ ಪೇನ್ ಆಗ್ತಿದೆ. ನೋಡಿ ಗೈಸ್ ಇವರು ತಿರುಗ್ತವ್ರಿ ಪ್ರಣತಿ, ಇವ್ರಲ್ಲಿ ನಿಮ್ಮ ಜೊತೆ ಇಟ್ಕೋಬೇಕು. ಖುಷಿ ಖುಷಿ ಬೇರೆ ಸ್ವೆಟರ್ ಗೈಸ್ ನೋಡಿ ಗೈಸ್, ಈಗ ಹೋಗ್ತಿದ್ದೀರಾ? ಈ ವಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಈ ವಕ್ಕಂಗೆ ನಾನು ಹಗ್ ಮಾಡೋದಂದ್ರೆ ತುಂಬಾ ಇಷ್ಟ ಅಂತಿದೆ. ಹೌದು ಗೈಸ್ ನಾ 3 ಸಲ ಹಿಂಗೆ ನೋಡಿ ಗೈಸ್, ಈ ಹುಡುಗಿಗೆ ಪಾಪ ಜ್ವರ ಬಂದ್ಬಿಟ್ಟೈತೆ, 2 ದಿನದಿಂದ ಎದ್ದಿಲ್ಲ. ಸರಿ ಗೈಸ್ ನಾನು ಹೋಗ್ಬೇಕು. ಬಾಯ್ 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 ಗೈಸ್. ನಮ್ಮ ಚಿಕನ್ ಅಂತೀನಿ, ಸಾರಿ ಕಿಚನ್ ಈ ಥರ ಅಂದರೆ ಒಬ್ಬೊಬ್ಬರು ಸ್ಟೇಟ್ ಅವ್ರದ್ದು ಒಂದೊಂದು ಅಂತ ಇರುತ್ತೆ. ಇದು ಬೇರೆ ಸ್ಟೇಟ್ಸ್ದು, ಅಲ್ಲಿದೆ ನಮ್ಮ ಸ್ಟೇಟ್ ಅವ್ರದ್ದು. ಈ ಮೇಡಮ್ ನೋಡಿ 3 ಸ್ವೆಟರ್ ಹಾಕಿರೋದು, ಒಂದಲ್ಲ 2 ಅಲ್ಲ 3 ಸ್ವೆಟರ್. ನಾನು ಜಸ್ಟ್ 2. ಇದು ಕ್ಯಾಂಪಲ್ಲಿ ಕೊಟ್ಟಿರೋದು, ಒಳಗೆ ನಂದು ಅಷ್ಟೇ. ಅಲ್ಲಿ ಯಾರಿದ್ದು? ಅಲ್ಲಿ ಭಟ್ಟರು ಇದ್ದಾರೆ. ಹಾಯ್ ಮಾಡಿ ನ್ಯಾನ್ಸಿ ಅಕ್ಕ ಮಾಡ್ತಾರೆ ನೋಡಿ ಇವಾಗ. ಹಾಯ್ ಗಾಯ್ಸ್, ಏನು ಗೊತ್ತಾ, ಇಷ್ಟು ದಿನ ನಮಗೆ ಫುಲ್ ಹೆಲ್ತಿ ಊಟ ಮಾಡಿ ಹಾಕಿದ್ದಾರೆ. ಅದಕ್ಕೆ ಇವರೆಲ್ಲರೂ ಕಾರಣ. ಆಯ್ ಮಾಡಿ ಮೇನ್ ಕುಕ್, ಆಯ್ ಮಾಡಿ ಅಂಕಲ್, ಆಯ್ ಮಾಡಿ. ಇಷ್ಟು ದಿನ ನಾವು ಬದುಕಿ ಮೈಸೂರಿಗೆ ಬರ್ತಾ ಇದೀವಿ ಅಂದರೆ ಇವರೇ ಕಾರಣ. ಇವರು ಮಧ್ಯದಲ್ಲಿ ಬಂದಿದ್ದಾರೆ ಚಿಕನ್ ಪೀಸ್ ಹಾಕೋಕ್ಕೆ. ಆಯ್ ನಾವೇನಾದ್ರು ಹುಷಾರು ತಪ್ಪಿದ್ರೆ ಇವ್ರು ಇಷ್ಟು ಜನನೇ ಕಾರಣ. ಆದರೆ ಏನೂ ಆಗಿಲ್ಲ, ಇದುವರೆಗೆ ಎಲ್ಲ ಚೆನ್ನಾಗಿದ್ದೀವಿ, ಹೆಲ್ತಿ ಆಗಿದ್ದೀವಿ. ಇನ್ನು ಮುಂದೆ ಏನಾದ್ರೂ ಆದರೆ ಇವ್ರ ಕಾರಣ, ಇವ್ರು ಬಂದು ಜಾಯ್ನ್ ಆಗಿರೋದು. ನೋಡಿ ಎಷ್ಟು ಪ್ಯಾಕ್ ಆಗಿದ್ದಾರೆ ನೋಡಿ ಗೈಸ್. ನನಗೆ ಚಳಿ ಆಗಲೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವರು ಅಷ್ಟೇನು ಪ್ಯಾಕ್ ಆಗಿಲ್ಲ, ಜಸ್ಟ್ ಇಯರ್ ಪ್ರೊಟೆಕ್ಟರ್ ಹಾಕಿದ್ದಾರೆ ಅಷ್ಟೇ. ಸಖತ್ ಚಿಲ್ ಗೈಸ್ ಇವರು. ಭಟ್ರು ನಮ್ಮ ಜೊತೆ ಚೆನ್ನಾಗಿ ಮಾತಾಡಿಸ್ತಾರೆ, ಯಾವಾಗಲೂ ಚೆನ್ನಾಗಿ ನೋಡ್ಕೊತಾರೆ. ಅಂದರೆ ನಾವೇನೇ ಕೇಳಿದ್ರು, ಕಾಫಿ ಮಾಡಿಕೊಡ್ತಾರೆ. ಏನಾದರೂ ಹೊಟ್ಟೆ ಸಿಗ್ತೈತೆ ಅಂದರೂ ಪಾಪ ತನಗೇನಾದರೂ ಇದ್ರೆ ನೋಡಿ ತಂದು ಕೊಡ್ತಾರೆ. ಚೆನ್ನಾಗಿರ್ತಾರೆ ಇವರು. ನೋಡಿ ಮಾತಾಡ್ತಿರೋದು, ಹೊಗೆ ಹಾಕಿಬಿಟ್ಟಿದ್ದಾರೆ ಸೊಳ್ಳೆ ಬರುತ್ತೆ ಅಂತ. ಇವಾಗ ಟೀ ಕೊಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು. ನೀವು ಹೋಗ್ತೀರಾ ಅರೇನಾಗೆ? ಹೋಗಲ್ಲ. ಎಲ್ಲರೂ ಮಲಗಿದಾರಾ? ಗೊತ್ತಿಲ್ಲ, ನಾವು ಏನು ಮಾಡ್ತೀವಿ ಗೊತ್ತಿಲ್ಲ. ಇಲ್ಲಿ ಟೀ ಕುಡ್ಕೊಂಡು ನೋಡಬೇಕು. ಗೈಸ್ ಬಾಡಿ ಪೇನ್ ಜಾಸ್ತಿ ಐತೆ. ನಾಳೆ ಒಂದೇ ದಿನ ಲಾಸ್ಟ್. ನಾಳೆ ಪ್ರೈಸ್ ಸಿಗುತ್ತೆ ಗೈಸ್ ನಮಗೆ, ಟಗ್ ಆಫ್ ವಾರಲ್ಲಿ ವಿನ್ ಆಗಿದ್ದಕ್ಕೆ. ಆಮೇಲೆ ರಂಗೋಲಿ ಕಾಂಪಿಟೇಷನ್ ಎಲ್ಲ ಅಟೆಂಡ್ ಮಾಡಿದ್ದೀವಿ. ಏನೇನಾಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಪ್ರೈಸ್ಗಳು ಬರುತ್ತೆ ಅಂತ ಗೊತ್ತಿಲ್ಲ. ಅಪ್ಡೇಟ್ ಮಾಡ್ತೀನಿ ನಿಮಗೆ. ವಿಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ, ಬೇಜಾರು ಮಾಡ್ಕೋಬೇಡಿ. ಇವ್ರು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಕೊಡ್ತಿಲ್ಲ. ರಾತ್ರಿ ಎಡಿಟ್ ಮಾಡ್ತಿದ್ರೆ ಎಡಿಟ್ ಮಾಡ್ತಾ ಹಂಗೆ ಮಲಗಿರ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ, ಫುಲ್ ವಿಡಿಯೋ ನೋಡಿ. ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ ನಮ್ಮ ಸರ್ಗಳೆಲ್ಲ ಇಲ್ಲಿ ಸ್ಕೌಟ್ ಸರ್ಗಳೆಲ್ಲ ನೀವು ಮಾಡಮ್ಮ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಟೀಚರ್ಸ್ ಎಲ್ಲ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಪಾಸಿಟಿವ್ ಎನರ್ಜಿ ಥರ, ಪಾಸಿಟಿವ್ ವೈಬ್ ಇಲ್ಲಿ. ನೀವು ಮಾಡು, ನಮಗೆಲ್ಲ ತೋರಿಸು ಅಂತ ಅವ್ರು ಹೇಳ್ತಿದ್ರು. ಸೊ
ಸೊ ಅದೊಂದು ಖುಷಿ ಆಯಿತು ತುಂಬ. ಸೊ ನೆಕ್ಸ್ಟ್ ಏನೇನಾಗುತ್ತೆ, ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಟೀ ಕುಡ್ಕೊಂಡು ಆಮೇಲೆ ನೋಡ್ತೀನಿ. ಬೈ ಬೈ ಗೈಸ್. ಇವಾಗ ಒಂದು ದುಃಖಕರವಾದ ಸಂಗತಿ ನಡೀತು. ಏನು ಅಂದರೆ, ನಿನ್ನೆ ಅಷ್ಟು ಕಷ್ಟಪಟ್ಟು ನಾವು ಟಗ್ ಆಫ್ ವಾರಲ್ಲಿ ವಿನ್ ಆಗಿದ್ವಿ. ಫಸ್ಟ್ ಪ್ರೈಸ್ ಬಂದಿತ್ತು ನಮ್ಮಿಬ್ಬರಿಗೆ. ನಮಗೆ ಗೊತ್ತಿರಲಿಲ್ಲ ನಾಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಇವತ್ತೇ ಏನದು ಕ್ಯಾಂಪ್ ಫೈರ್ ನಡೀತಿದ್ದಂಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಧ್ಯ ನಡೆಸ್ತಿದ್ದಾರೆ. ಅದು ನಮಗೆ ಗೊತ್ತಿರಲಿಲ್ಲ. ನಾವು ಸುಮ್ಮನೆ ಸ್ಕೌಟ್ ಟೆಂಟ್ ಹತ್ರ ಹೋಗೋಣ ಅಂತ ಹೋಗಿದ್ವಿ. ನೋಡಿದ್ರೆ ಅವ್ರು ಹೇಳ್ತವ್ರೆ ಲಾಸ್ಟ್ ಮೊಮೆಂಟಲ್ಲಿ. ಆಮೇಲೆ ಹೆಂಗೆಂಗೋ ಮಾಡಿ ಓಡ್ಕೊಂಡೋಗಿ ನೋಡಿದ್ರೆ ಪ್ರೈಸ್ ಆಗಲೇ ಕೊಟ್ಬಿಟ್ಟಿದ್ದಾರೆ ಗೈಸ್. ನೋಡಿ ಏನು ಮಾಡೋದು. ನಾವು ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಹೋಗಿ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಆಗಲೇ ತೊಗೊಂಬಿಟ್ಟಿದ್ರು. ಸುಮ್ಮನೆ ಇಸ್ಕೊಂಬರ್ತಿದ್ವಿ. ಇವಾಗ ಇನ್ನೇನು ಮಾಡೋದು. ಇಬ್ಬರಿಗೂ ಬೇಜಾರಾಗ್ತೈತೆ. ಅದರಲ್ಲೂ ನಮ್ಮ ನ್ಯಾನ್ಸಿ ಮೇಡಮ್ಮು ಅಳ್ಕೊಂಡು ಬರ್ತಿದ್ದಾರೆ. ನಾನು ತುಂಬ ಕಷ್ಟಪಟ್ಟು ಹೇಳಿದೆ. ನಾನು ಆ ದಾರ ಬಿಡಬಾರ್ದು ಅಂತ ನಾನು ಫುಲ್ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಿ. ಫೈನ್ ಇರಲಿ ಬಿಡಿ ಗೈಸ್. ಆದರೆ ತುಂಬ ಇಷ್ಟ ಆಗಿತ್ತು. ನನ್ನ ಹೆಸ್ರು ಹೇಳಿದಾರಲ್ಲ, ನಂಗೆ ಅದೇ ಖುಷಿ. ಅಂದರೆ ಎಲ್ಲರೂ ಹೆಸರು ಹೇಳಿ ಕರೆದ್ರು. ನನಗೇನು ಅದು ಇಷ್ಟ ಆಗಲಿಲ್ಲ. ಕರೆದಿದ್ರು, ನಾವಲ್ಲಿ ಇದ್ದಾಗ ಕರಿಬೇಕಿತ್ತು, ಅದು ಇಷ್ಟ ಆಗ್ತಿತ್ತು. ಅಲ್ಲ, ಇದು ರೆಕಾರ್ಡ್ ಮಾಡ್ಕೊತೀನಿ. ಬಟ್ ಐ ವಾಸ್ ನಾಟ್ ಗೋಯಿಂಗ್ ಟು ರಿಸೀವ್ ದಿಸ್ ಪ್ರೈಸ್. ಹೊಸ ಮ್ಯಾರಿ ಇತ್ತು ಅಂತ ಹಾಕೋತೀನಿ. ಆಫ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ. ಮಾಡಿದ್ದೀನಿ ಕೇಳಿ. ಊರ್ಗಾಮೇಲೆ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಸಬ್ಸ್ಕ್ರೈಬರ್ಸ್ ನೋಡಿ ಎಷ್ಟು ಜನ. ಇಲ್ಲಿ ನೋಡಿ ಗೈಸ್, ನನ್ನ ಹತ್ರ ಮಾತಾಡೋಕೆ ಹೆಂಗೆ ಲೈನಲ್ಲಿ ನಿಂತವ್ರೆ. ಊಟ ಅಲ್ಲ, ಟಿಫನ್. ಏನು ಟಿಫನ್? ನಮ್ಮ ಕಡೆ ದೋಸೆ. ದಿನ ಸಂಜೆ ದೋಸೆ. ಇಡ್ಲಿ ಇಲ್ಲ ಅಕ್ಕ ಎಲ್ಲಿದ್ದಾರೆ ಗೊತ್ತಾ? ಸರ್ವಿಸ್ ಮಾಡ್ತಿದ್ದವ್ರಿ. ರಾಜಿ ಅಕ್ಕ ಟೀ ಕುಡಿತಿದ್ದಾರೆ. ಬೈ ಬೈ ಗೈಸ್. ನಾವಿವಾಗ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದಿದ್ದೀವಿ. ಇವ್ರೇನು ಹೇಳ್ಕೊಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಕಂಟಿಜೆಂಟ್ಸ್ಗೂ ಕರೆದ್ಬಿಟ್ಟು ಮಾಡಿ ಅಂದರೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಪಾಪ ಇವರು ಎದುರ್ಕೊಬಿಟ್ಟಿದ್ದಾರಂತೆ. ಅಕ್ಕ ಇಲ್ಲೇ ಇರಿ ಅಂತ ಹೇಳ್ತಿದ್ದಾರೆ. ನೋಡಿ ಎಲ್ಲರೂ ಇದ್ದಾರೆ ಗೈಸ್. ಅದಕ್ಕೆ ಜೋರಾಗಿ ಮಾತಾಡೋಕ್ಕಾಗಲ್ಲ. ಆಮೇಲೆ ಸಿಗ್ತೀನಿ. ಬೈ ಬೈ. ಇವ್ರು ಮೂವರು ಮೋಸ್ಗಾರರು ಗೈಸ್. ಫಸ್ಟ್ ಮೇನ್ ಇವರು, ಸೆಕೆಂಡ್ ಇವರು, ಥರ್ಡ್ ಇವರು ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಡ್ಯಾನ್ಸಲ್ಲೇ ಒಂದೇ ಸ್ಟೆಪ್ ಚೆನ್ನಾಗಿರೋದು ನಿಂತವ್ರೆ. ಹಾಂ, ಯಾರೋ ಗೊತ್ತಿಲ್ಲ. ಅವ್ರ ಹೆಸ್ರೇನು ಹೇಳ್ರಿ. ಸಾಹಿಲ್. ಹಿಂಗ್ ಇಟ್ಕೊಂಡಿನ. ಸಾರಿ, ಇವರು ಶೈನ್. ಇದೆಲ್ಲ ವಿಡಿಯೋ ಬರ್ಬೇಕು. ಬಂದಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ಅವ್ರ ಕೈಲೆಲ್ಲ ದೇವೇಂದ್ರ ಸರ್. ಅಂಕಲ್ ಕೇಕ್ ಮಟನ್ ಅಂಕಲ್. ಅವರು ಬರ್ತಿದ್ದಾರೆ ನೋಡಿ ಅಲ್ಲಿ. ಆಕಾಶ್, ಯಶು, ಸಾರಿ ಆಕಾಶ್ ಅಲ್ಲ, ಇಂದ್ರಜಿತ್ ಮತ್ತೆ ಯಶು. ನಂಬರ್ 1 ಸೋಂಬೇರಿ ಮಕ್ಕಳು. ನಂಬರ್ 1 ಸೋಂಬೇರಿ ಇಬ್ರು. ವಾಟ್ ಇಸ್ ದ ಕಾಸ್ಟ್ಯೂಮ್ ಫಾರ್ ದಿಸ್ ಯೂನಿಫಾರ್ಮ್? ಓನ್ಲಿ ಯೂನಿಫಾರ್ಮ್. ಓನ್ಲಿ ಅಂದ್ರೆ ಅದ್ರ ಮೇಲೆ ಏನಕ್ಕಿರಾ? ಓನ್ಲಿ ಯೂನಿಫಾರ್ಮ್ ಅಂತ. ಗೈಸ್, ಬಿಸಿಲಲ್ಲಿ ಸಾಯಿಸ್ತವ್ರು ನನಗೆ. ನಾವೇನ್ ಮಾಡ್ತಿದೀವಿ ಕುಣಿ. ಇವರಾದ್ರೂ ಸ್ವಲ್ಪ ಚೆನ್ನಾಗವ್ರೆ. ನಾನು ಒಳ್ಳೆ ಭಿಕ್ಷುಕಿ ತರ ಕೂತಿದ್ದೀನಿ ಗೈಸ್. ಇವ್ರು ನೋಡಿ. ಸಿಟ್ಟು ಗೈಸ್, ನಾನ್ ಮಾಡ್ಕೋಬೇಕಿತ್ತು ಸಿಟ್ಟು. ಇವ್ರು ಮಾಡ್ಕೊಂಡವ್ರೆ. ವರ್ಷದ 100 ರೂಪಾಯಿ ಆಟೋದಲ್ಲಿ ಹೋಗೋದಾ? ನಿಂಗೆ ಆಮೇಲೆ ಎಲ್ಲ ಲೆಕ್ಕ ಕೊಡ್ತೀನಿ.
ದೊಡ್ಡ ಮನುಷ್ಯರು ಮಾಡಿ ಅಕ್ಕ ಇರ್ಲಿ ಮಾಡಿ ಅಕ್ಕ ಕಾಣಿಸಲ್ಲ ಸರಿ ಗೈಸ್, ಇವಾಗ 5th ಡೇ. ಇವತ್ತಿಗೆ ಲಾಸ್ಟ್ ಆಯಿತು. ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡಿಕೊಂಡು ಗ್ಯಾಜೆಟ್ಸ್ ಎಲ್ಲ ಬಿಚ್ಚಿದ್ವಿ ಆಗಲೇ. ಇವರೇನು ಯೂನಿಫಾರ್ಮ್ ಬಿಚ್ಚಿಲ್ಲ. ಇವತ್ತು ಲಾಸ್ಟ್ ಪ್ರೈಸ್ ಎಲ್ಲ ಕೊಟ್ಟರು. ಆಮೇಲೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿ. ಆ ವಿಡಿಯೋ ಸಿಕ್ಕರೆ ನಾನು ಹಾಕ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆಮೇಲೆ ಇನ್ನೇನಕ್ಕ ಗ್ಯಾಜೆಟ್ಸ್ ಎಲ್ಲ ಬಿಚ್ಚಾಯಿತು. ಎಲ್ಲರೂ ಹೋಗ್ತಿದ್ದಾರೆ ಅವ್ರವ್ರ ಮನೆಗೆ. ಸ್ವಲ್ಪ ಜನ ಇವತ್ತೇ ಹೋಗ್ತಾರೆ, ಸ್ವಲ್ಪ ಜನ ನಾಳೆ ಹೋಗ್ತಾರೆ. ನಾವು ಹೋಗೋದು ನಾಳೆ ನೈಟ್ ಟ್ರೈನ್ ಇದೆ ನಮಗೆ. ಸೊ ನಾಳೆ ಬೆಳಿಗ್ಗೆ ಸೈಟ್ ಸೀಯಿಂಗ್ ಹೋಗಬೇಕು. ಸೈಟ್ ಸೀಯಿಂಗ್ ಹೋಗಿ ಬರ್ತೀವಿ. ನಾಳೆ ನೈಟ್ ಟ್ರೈನ್ ಇರೋದು. ಸೊ ಫುಲ್ ಡೇ ಆಚೆನೇ ಇರೋದು. ಅಕಸ್ಮಾತ್ ನಮ್ಮ ಗ್ರೂಪ್ ಅವ್ರು ಹೋದರೆ ನಾನು ಪಕ್ಕ ವಿಡಿಯೋ ಮಾಡ್ತೀನಿ, ಓಕೆನಾ? ಆಮೇಲೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಓವರಾಲ್ ಕ್ಯಾಂಪ್ ಫುಲ್ಲು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂತ ಏನಿಲ್ಲ, ಸ್ವಲ್ಪ ಬ್ಯಾಡು ಇತ್ತು, ಸ್ವಲ್ಪ ತುಂಬ ಗುಡ್ ಇತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇವರು ಕೂಡ ತುಂಬ ಸಪೋರ್ಟ್ ಮಾಡಿದರು ನನಗೆ. ಇವರಾಗಲಿ ಲೀಡರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿದರು. ಸರಿ ವಿಡಿಯೋ ಮಾಡು, ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ, ಹಂಗೆ ಅಂತ ಎಲ್ಲ ಹೇಳಿ ಎಲ್ಲ ಸಪೋರ್ಟ್ ಮಾಡಿದರು. ಸೊ ಕ್ಯಾಂಪ್ ಫುಲ್ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ. ಅಷ್ಟೇ ಗೈಸ್, ಇವರಿನ್ನೂ ಬರ್ತಾ ಇದೆ. ಅವ್ರಿಗೆ ನಡೆಯೋಕ್ಕಾಗ್ತಿಲ್ವಂತ ಯೂನಿಫಾರ್ಮಲ್ಲಿ. ಸೊ ನಾವು ನೋಡಿ ಆವಾಗಲೇ ನಿನ್ನೆ ಎಲ್ಲ ನಮ್ಮ ಟೆಂಟ್ ಹತ್ರ ಹೆಂಗಿತ್ತು, ಇವಾಗ ಫುಲ್ ಖಾಲಿ. ನಮ್ಮ ಪಕ್ಕದ ಟೆಂಟ್ ಅವರಾಗಲೇ ಹೊರಟ್ಬಿಟ್ರು. ಎಲ್ಲ ಬಿಚ್ಚಿದ್ದಾರೆ, ಅವಲ್ಲೊಂದು ಬಿಚ್ಚಿದ್ದಾರೆ, ಇವರೊಂದು ಬಿಚ್ಚಬೇಕಷ್ಟೆ. ಎಲ್ಲನೂ ಬಿಚ್ಚಾಯ್ತು ಗೈಸ್, ಇವರೊಬ್ಬರು ಬಿಚ್ಚಬೇಕು. ಅದೇ ಗ್ಯಾಜೆಟ್ಸ್. ಬ್ಯಾಕ್ ಟು ಅವರ್ ಟೆಂಟ್. ಯಪ್ಪ, ಬೆಳಿಗ್ಗೆಯಿಂದ ಸಾಕಾಯ್ತು ಗೈಸ್. ಇವಾಗ ಕೂತಿದ್ದೀವಿ. ಅದನ್ನು ತೋರಿಸ್ತಿದ್ವಿ. ಏನು ಮಾಡ್ಲಾ? ಇನ್ನೇನಾದರೂ ಹೇಳೋದಿದೆಯಾ? ಅಷ್ಟೇ ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ನೋಡಬೇಕು ಎಲ್ಲರೂ ಪ್ಲೀಸ್. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಅಲ್ಲಿ ತನಕ ಟೇಕ್ ಕೇರ್.